ನಮಸ್ಕಾರ. ನಾನು ಮುಖ್ಯಮಂತ್ರಿ ಚಂದ್ರು. ಆ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಇವತ್ತು ನಾನು ಆ, ಬಹಳ ಖ್ಯಾತ ಕಲಾವಿದ, ನಾಟಕಕಾರ, ನಟ ಮತ್ತು ಕತೆಗಾರ ಸೇತು ರಾಮರವರ ನಾವಲ್ಲ ಅನ್ನುವ ಕಥಾ ಸಂಕಲನದ ಮೋಕ್ಷ ಅನ್ನುವ ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕೇಳ್ತಾ ಇರೋದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ರಾತ್ರಿ ಊಟ ಸರಿ ಹೋಗ್ತಿರ್ಲಿಲ್ಲ. ಅದ್ಯಾರದ್ದೋ ಮನೆಗೆ ಪಾದಪೂಜೆಗೆ ಹೋಗಿದ್ದು. ಬೇಡ ಬೇಡ ಅಂದ್ರು ಬಲವಂತವಾಗಿ ಬಡಿಸಿದ್ರು. ಅನ್ನ ಬೆಂದಿರಲಿಲ್ಲ, ಸಾರು ಕುದ್ದಿರಲಿಲ್ಲ, ಮೂಲಂಗಿ ಬೇರು ಉರುಳಿನಾರು ಬಿಡಿಸದೆ ಬೇಯಿಸಿದ್ರು. ಹೇಗೆ ಹೇಳೋದು ಆ ಜನಕ್ಕೆ? ಮಠದ ಸ್ವಾಮಿ ಸರಿ, ಪೀಠದಲ್ಲಿದ್ದೀನಿ, ಗುರು ಸಮಾನ, ಆದರೆ ಎಲ್ಲರ ಹಾಗೆ ಮನುಷ್ಯನೇ ಅಲ್ವಾ? ವಯಸ್ಸು 60 ದಾಟಿದೆ, ದವಡೆಯಲ್ಲಿ ಹಲ್ಲಿಲ್ಲ, ಕರಳಿಗೆ ಖಾರ ಒಗ್ಗಲ್ಲ. ಇನ್ನೂ ಬೆಳಗಿನ ಜಾವ 4 ಗಂಟೆ, ಆಗಲೇ 6 ಸರ್ತಿ ಸಂಡಾಸಕ್ಕೆ ಹೋಗಿ ಕುಂತೆದ್ದು ಬಂದಾಯ್ತು. ಅದೇನೋ ಪಾದ ಪೂಜೆ, ಊಟ, ಜೀರ್ಣ. ಅಯೋಗ್ಯರು ಪಾಪಾನೇ ಬೇಯಿಸಿ ಆಗ್ತಾರೋ ಏನೋ. ಎಷ್ಟೋ ಸಾರಿ ಅನ್ಸುತ್ತೆ ಈ ಪಾದ ಪೂಜೆ ಕಾರ್ಯಕ್ರಮ ಬೇಡ ಅಂತ, ಆದರೆ ಬಿಡೋದು ಕಷ್ಟ. ಮಠಕ್ಕಿರೋ ಒಂದು ಮುಖ್ಯವಾದ ಸಂಪಾದನೆ ಮಾರ್ಗ. ಗುರು ಅಂತ ಅನ್ನಿಸ್ಕೊಂಡ ಮೇಲೆ 10 ಕಡೆ ಸುತ್ತಬೇಕು. ಇಲ್ಲಿ ಉತ್ಸವ, ಅಲ್ಲಿ ಪಾರಾಯಣ, ಮತ್ತೊಂದು ಕಡೆ ಪಾದ ಪೂಜೆ, ಇನ್ನೆಲ್ಲೋ ಪ್ರವಚನ. ಜನ ಸೇರ್ತಾರೆ, ಕಾಣಿಕೆ ಹರಿಯುತ್ತೆ, ಮಠ ನಡೆಯುತ್ತೆ. ಬಿಟ್ಟು ಕೂತ್ರೆ ಆದಾಯ ಇರಲ್ಲ. ಮಠದಲ್ಲಿ 4 ಹೊತ್ತು ಧಾರಾಳವಾಗಿ ಬೇಯಿಸಿ ಬಿಡಿಸೋಕ್ಕಾಗತ್ತಾ? ಬಿಟ್ಟಿ ಹುಂಬಳ ಇಲ್ಲದ ಮಠಕ್ಕೆ ಭಕ್ತರಲ್ಲಿ ಬರ್ತಾರೆ. ಅಂಟಿಕೊಂಡ ಶಿಷ್ಯರು ಓಡ್ತಾರೆ. ಒಂದು ಕ್ಷಣ ನಗು ಬಂತು. ಊಟ ಕೆಟ್ಟು ಅಜೀರ್ಣವಾಗಿ ಸಂಡಾಸಿ ಕೂತ ವಿರಕ್ತ ಸ್ವಾಮಿಯ ಮನಸ್ಸಿನ ತುಂಬಾ ಊಟದ್ದೇ ಚಿಂತೆ. ಸತ್ಯನೇ ಅಲ್ವಾ? ಕಾಲು ಕಣ್ಣು ಸರಿ ಇದ್ದು ಸ್ವಾಭಾವಿಕ ಇದ್ರೆ ಅವಳ ಇರುವೆ ಮನಸ್ಸಿಗೆ ಬರಲ್ಲ. ಹೂನಾಗ್ಲಿ, ಮನಸ್ಸಿನ ತುಂಬೆಲ್ಲ ಅವೆ. ಇನ್ನು ಮಲಗಬೇಕು. ಬೆಳಗ್ಗೆ 6ಕ್ಕೆ ಯಾರೋ ರಾಜಕೀಯದವನಂತೆ ಬರ್ತಿದ್ದಾನೆ, ದರ್ಶನಕ್ಕೆ ಕೂರ್ಬೇಕು. ಎದ್ರು. ಇದೊಂದು ಹೆಸರಾಂತ ಮಠ. ಇತಿಹಾಸವೇ 1000 ವರ್ಷಕ್ಕಿಂತ ಹೆಚ್ಚಿದೆ. 100 ಜನ ಪೀಠಾಧಿಪತಿಗಳು ಬಂದು ಹೋಗಿದ್ದಾರೆ. ರಾಜ್ಯದ 3/4 ವಾಸಿ ಜನ ಇದಕ್ಕೆ ನಡ್ಕೋತಾರೆ. ಹಳಬರು ಭಾವುಕರಾಗಿ. ಇದು ದ್ವಾಪದ ಮುಕ್ತ ಕಲಿ ಹುಟ್ಟಾಗ ಸ್ವಯಂ ಭಗವಂತನೇ ಹುಟ್ಟು ಹಾಕಿದ ಮಠ ಅಂದದ್ದು ಇದೆ. 40 ಶಾಖೆಗಳು, 62 ಕಾಲೇಜು, ಸ್ಕೂಲು, 2 ಯೂನಿವರ್ಸಿಟಿ, ಕೋಟಿಗಳಲ್ಲಿ ಆದಾಯ, ಕೋಟಿಗಳಲ್ಲಿ ಖರ್ಚು. ಸ್ವಾಮಿಗಳೇ ಒಮ್ಮೆ ಪೀಠದಲ್ಲಿ ಕೂತು ಸಭೆ ನಡೆಸ್ತಿದ್ದಾಗ ಅಂದದ್ದು ಉಂಟು. ದಾತರು ನೀವು ಭಕ್ತರು ಮಠವನ್ನು ಅದ್ಭುತವಾಗಿ ನಡೆಸಿದ್ದೀರಿ. ರಾಜ್ಯದ ಬಜೆಟ್ಗಿಂತ ಪೀಠದ ಬಜೆಟ್ 1-2 ಕೋಟಿ ಮೇಲೈತೆ, ಹಂಗಿಟ್ಟಿದ್ದೀರಿ. ಈಗಿರುವ ಸ್ವಾಮಿಗಳು ಪೀಠದಲ್ಲಿ ಕೂತು 45 ವರ್ಷ ಕಳೆದಿದೆ. ಹಾಗೆ ನೋಡಿದ್ರೆ ಮಠದ ಇತಿಹಾಸದಲ್ಲಿ ಇಷ್ಟು ವರ್ಷ ಯಾರೂ ಪೀಠದಲ್ಲಿ ಕೂತಿದ್ದೇ ಇಲ್ಲ. ಜನ ಏನೋ ಇದ್ರ ಬಗ್ಗೆ ಕಥೆಯಾಗಿ ಮಾತನಾಡ್ತಾರೆ. ಸ್ಪಷ್ಟವಾಗಿ ಇವರ ಮೂಲ ಯಾರಿಗೂ ಗೊತ್ತಿಲ್ಲ. ಅದೇನೋ ಹಿರಿ ಸ್ವಾಮಿಗಳು ಧ್ಯಾನದಲ್ಲಿದ್ದಾಗ ಭಗವಂತ ಬಂದು ಉತ್ತರ ದಿಕ್ಕಿಗೆ ಒಂದು ಸ್ಮಶಾನ ಇದೆ, ನನ್ನದೊಂದು ಅವತಾರ ಅಲ್ಲಿ ಬರ್ತದೆ, ಮಲಗಿದೆ, ತಂದು ಸಾಕು ಅಂದಂತೆ. ಅವನು ಹೇಳಿದಾಗೆ ಸ್ಮಶಾನದ ಕಾಯೋರು ಇಲ್ಲದೆ ಆಗಷ್ಟೇ ಹುಟ್ಟಿದ ಪತ್ಲು ಮಗು ಇತ್ತಂತೆ. ಹಿರಿಸ್ವಾಮಿಗಳು ತಂದು ಸಾಕೊಂಡ್ರಂತೆ. ಮುಂದೆ ಅವನೇ ಕಿರಿಸ್ವಾಮಿಯಾಗಿ ಹಿರಿಸ್ವಾಮಿಗಳ ನಂತರ ಪೀಠದಲ್ಲಿ ಕೂತಂತೆ. ಸುಮಾರು ಓದ್ಕೊಂಡಿದ್ದಾನೆ. ಪ್ರವಚನದಷ್ಟು ಆಧ್ಯಾತ್ಮ ಇದೆ. ವ್ಯವಹಾರ ಚುರುಕು, ಜನಪ್ರೀತಿಯಿಂದ ಅಂತಿದ್ದಿದೆ. ಈ ಸ್ವಾಮಿಗಳು ಆಧ್ಯಾತ್ಮಕ್ಕೆ ಇಳಿಯುವ ಬದಲು ವ್ಯವಹಾರದಲ್ಲಿದ್ದಿದ್ರೆ ಅಂಬಾನಿನ ಮನೆಗೆ ಕಳಿಸ್ತಿದ್ರು ಅಂತ. ಆಗದವ್ರು ಈ ವಿಷಯದಲ್ಲಿ. ಮಿಶ್ರತಳಿ ಮುಂಡೆ ಮಗ ಲೆಕ್ಕಕ್ಕೆ ಅಂತ ಬೆರಳು ಕೊಟ್ರೆ ಅಂಗೈ ಇರಲಿ ಪೂರ್ತ ಕೈಯನ್ನು ಅಂತಾನೆ. ಆದರೂ ಒಂದು ಸತ್ಯ, ಮನುಷ್ಯ ಸಭ್ಯ, ಜನಾನುರಾಗಿ, ಆಡಂಬರ ಇಲ್ಲ, ಮಠದ ಕಾಸು ಫೋನ್ ಮಾಡಿದವನಲ್ಲ, ದೇಹಿ ಅಂತ ಬಂದವರಿಗೆ ಇಲ್ಲ ಅಂದವನಲ್ಲ. ಯಾರೇ ಬಂದರೂ ಊಟ ಸಿಗುತ್ತೆ. ಯಾವುದೇ ಬಡ ಅಥವಾ ಅನಾಥ ಮಗು ಬಂದರೂ ಜಾಗ ಕೊಡ್ತಾನೆ, ಓದಿಸ್ತಾನೆ. ಯಾವುದು ಜಾತಿಯನ್ನು ಪ್ರಶ್ನೆನೇ ಉದ್ಭವಿಸೇ ಇಲ್ಲ. ಸ್ವಾಮಿಗಳು ಎಷ್ಟೋ ಸರ್ತಿ ನಗ್ತಾ ಅಂದಿದ್ದಿದೆ. ದಿಲ್ಲಿ ಕೆಂಪುಕೋಟೆ ಮೇಲೆ ಇವತ್ತು ಸ್ವಾತಂತ್ರ್ಯ ಅಂತಂದು ಮಧ್ಯರಾತ್ರಿಯಲ್ಲಿ 3 ಬಣ್ಣದ ಬಾವುಟ ಹಾರಿಸ್ತಿದ್ದಾಗ ಇಲ್ಲಿ ಕಳ್ಳಬಟ್ಟಿ ಕುಡಿದು ತೂರಾಡ್ತಿದ್ದ ಕುಡುಕನೊಬ್ಬ, ಪಾಪ ಅದೊಂದು ಹುಚ್ಚು ಹೆಂಗಸು, ಅದನ್ನು ಸ್ಮಶಾನದಲ್ಲಿ ಕೆಡಿಸಿದ್ದಂತೆ. ಹಾಗೆ ನಮ್ಮ ಸೃಷ್ಟಿಯಾದಿತ್ತು. ನಾಯಿ ನರಿ ಕಿತ್ತು ತಿನ್ನಬೇಕಾದ ದೇಹನ ಅಂದದ ಅರಮನೆಗೆ ತಂದು ಚಂದದಲ್ಲಿ ಸಾಕಿ ಮಂದರಿಗೆ ಮ್ಯಾಗೆ ದರ್ಬಾರ್ನಲ್ಲಿ ಕುಂದಿರ್ಸ್ಯಾನ ಭಗವಂತ. ಜಾತಿ ಎಂಬುದು ನಮ್ಮ ನಾಲಿಗೆಯಲ್ಲಿ ಬಂದ ದಿನ ಸುಲಿದು ಬಿಡಿ ಚರ್ಮನ. ಮಠದ ಮುಂದಿನ ಆಲದ ಮರಕ್ಕೆ ಕಟ್ಟು ಹಾಕಿ ಕಲ್ಲು ಹೊಡೆದು ಕೊಂದು ಬಿಡಿ. ಮುಂದೆ ಕೂಡ ಭಕ್ತರು ಕಣ್ಣಿನಲ್ಲಿ ನೀರು ತುಂಬಿ ತಲೆಯಾಡಿಸಿದ್ದಿದೆ. ಭಾವುಕರಾಗಿ ಸ್ವಾಮಿಗಳು ಎದ್ದು ಹೋದದ್ದು ಇದೆ. ರಾತ್ರಿ ಊಟ ಸರಿ ಇಲ್ಲದೆ 10 ಸರ್ತಿ ಸಂಡಾಸಿಗೆ ಹೋಗಿ ಬಂದಿದ್ರು. ನಿದ್ದೆ ಸರಿಯಾಗಿ ಆಗಿರಲಿಲ್ಲ. ಹಾಗಂತ ಸಮಯಕ್ಕೆ ಸರಿಯಾಗಿ ಸಿದ್ಧವಾಗಿ ದರ್ಬಾರ್ನಲ್ಲಿ ಕೂರಿದಿದ್ರೆ ಬಂದ ಜನಕ್ಕೆ ನಿರಾಶೆಯಾಗುತ್ತೆ. ಎದ್ದು ನಿಂತೆ ಕರ್ಮಗಳನ್ನು ಮುಗಿಸಿ ಪಂಚೆ ಸುತ್ತಿ ಮೇಲುಡಿಗೆ ಒದ್ದು ಸಿದ್ಧರಾಗಿ ಹಾಗೆ ಫೋನ್ ಹೊಡ್ಕೊಳ್ತು. ಇವರಂದ್ರು,
ಬಂದೆ ಕೂತಿರ ಕೇಳು. ಪರಮೇಶಿ ಬಂದಾನೆ ಅಪ್ಪಗಳ. ಯಾಕೆ? ನಿಮ್ಮನ್ನೇ ನೋಡ್ಬೇಕಂತೆ. ಈಗ ಆಗ್ದು ಮುಖ್ಯವಾದವರೊಬ್ರು ಬರ್ತಾ ಇದ್ದಾರೆ, ಸಂಜೆಗೆ ಬರಕ್ಕೆ ಕೇಳು. ತುರ್ತಲ್ಲಿದ್ದಾನೆ. ಕ್ಷಣ ಹಿಂಗಂದು ಹೋಗ್ಬಿಡ್ತೀನಿ ಅಂತಾನೆ. ಕಳಿಸು. ಪರಮೇಶಿ ಸ್ವಾಮಿಗಳಿಗೆ ಆಪ್ತ. ಇಲ್ಲಿ ಸ್ಕೂಲು ಕಾಲೇಜಲ್ಲಿ ಓದೋನು ಸ್ವಾಮಿಗಳೇ ನಿಂತವನಿಗೆ ಒಂದು ಮದುವೆ ಅಂತ ಮಾಡಿ ಮನೆಯೂ ಕಟ್ಟಿಸ್ಕೊಟ್ಟಿದ್ದಾರೆ. ಕೆಲಸದಲ್ಲಿದ್ದಾನೆ. ಆದಾಯ ತೆರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್. ಸ್ವಾಮಿಗಳು 3 ವಾಸಿ ಮಠದಲ್ಲೇ ಕಳೆಯೋದ್ರಿಂದ ಪ್ರಪಂಚದ ವಿಷಯ ತಲುಪೋದು ಕಮ್ಮಿ. ಅದಕ್ಕೆ ಇವನು ಒಂದು ಲೆಕ್ಕಕ್ಕೆ ಸ್ವಾಮಿಗಳ ಕಣ್ಣು ಕಿವಿ ಎನ್ನಬಹುದು. ಬಂದ ಅಂದ. ಸಮಸ್ಯೆ ಹಂಗಿದೆ. ಏನು? ಇಲಾಖೆಯಲ್ಲಿ ಮಠದ ಫೈಲ್ ಮೂವ್ ಆಗ್ತಿದೆ. ಅಂದರೆ ಇಲಾಖೆಯಲ್ಲಿ ಇನ್ವೆಸ್ಟಿಗೇಷನ್ ವಿಂಗ್ ಅಂತ ಒಂದಿದೆ ಗೊತ್ತು. ತೆರಿಗೆ ಯಾರ್ಯಾರು ಕದ್ದಿರ್ಬೋದು ಅನ್ನೋ ಸುದ್ದಿ ಬಂದರೆ ಅಥವಾ ಕದ್ದಣ ಯಾರಾದರೂ ಇಟ್ಕೊಂಡಿರ್ಬೋದು ಅನ್ನೋ ಅನುಮಾನ ಇದ್ದರೆ ಅವ್ರ ರೆಕಾರ್ಡ್ ತರಿಸಿ ಪರಿಶೀಲಿಸಿ ಅನುಮಾನ ದೃಢವಾದ ರೈಡ್ ಮಾಡ್ತಾರೆ. ಜಪ್ತಿ ಮಾಡಿ ಲೆಕ್ಕದಲ್ಲಿ ಇದ್ದದ್ದನ್ನು ಮುಟ್ಗೋಲು ಹಾಕೋತಾರೆ. ಇಲ್ಲ ಅಂಥದ್ದೇನಿದೆ. ನಮ್ಮ ಟ್ರಸ್ಟು, ನಾವು ಸ್ವಾಮಿಗಳು, ನಾವಿರೋದು ಧಾರ್ಮಿಕ ಕಾರ್ಯಗಳಿಗೆ, ವಿದ್ಯೆ ವಿನಿಯೋಗಕ್ಕೆ ನಮ್ಮ ಆದಾಯ. ನಿಮ್ಮ ಕಾನೂನಿನಲ್ಲಿ ಎಕ್ಸಾಮ್ಟು ಲೆಕ್ಕ ಸರಿಯಾಗಿ ಇಟ್ಟು ಸಮಯಕ್ಕೆ ಸರಿಯಾಗಿ ಕೊಟ್ಟಿದ್ದೀನಿ. ಇನ್ನೇನಿದೆ? ಫೈಲ್ ಮೂವ್ ಆಗ್ತಿದೆ, ಅದು ದಿಟ. ಇಲ್ಲೇನಿದೆ? ಇಲ್ಲ, ಅದು ಅಪೋಳ ಅಂತರ್ಯುದ್ಧ ವಿಷಯ. ಮಠದ ಕಣ್ಣು ಕಿವಿ ನಾನು. ಬಂದು ಹೇಳಬೇಕಲ್ವಾ? ಬಂದಿದ್ದೀನಿ. ಹೇಳಿ ನಿಂತಿದ್ದ. ಸ್ವಾಮಿಗಳು ಅವನ್ನ ದಿಟ್ಟಿಸಿದ್ರು. ಏನಿದೆ ಅವನ ಮನಸ್ಸಿನಲ್ಲಿ? ನಾನು ಒಬ್ಬ ಕಳ್ಳ ಅನ್ನೋ ಭಾವ ಇದೆಯಾ? ತುಟಿ ಹಂಚಲ್ಲಿ ಕಣ್ಣು ಕಾಣದಾಗೆ ಸಣ್ಣ ನಗು ಇದೆ, ಅಥವಾ ಸ್ವಲ್ಪ ಒಂದು ಹುಬ್ಬು ಅದು ಹಾಗೆ ಕಾಣಿಸ್ತಿದ್ಯಾ? ಪ್ರಸಾದ ತಗೊಂಡು ಹೋಗು. ಹೊರಟ. ಇಷ್ಟ ಇಲ್ಲಿಗೆ ಬಿಡು, ಮತ್ತೇನಾರ ಕಿವಿಗೆ ಬಿದ್ದರೆ ಬಂದು ಹೇಳು. 1 ನಿಮಿಷ ಕೂತರು. ಮತ್ತವ ಬಂದಂದ. ನಿಮ್ಮಾಣೆಗೂ ಸತ್ಯ, ಸುಳ್ಳಲ್ಲ. ಇಲ್ಲಿ ಅನ್ನ ತಿಂದಿದ್ದೀನಿ. ನಾನಿವತ್ತಿರ್ತೀನಿ, ನಾಳೆ ಇಲ್ಲ. ವಿರಕ್ತರು ತಾವು. ಇವತ್ತಿಲ್ಲಿದ್ದೀರಿ. ಬೇಡ ಅನ್ಸಿದ್ರೆ ಬೆಟ್ಟ ಹತ್ತೀರಿ, ಮಠ ಉಳಿಬೇಕು ಅಲ್ಲೂರ. ಹೋಗು ಅಂದ್ರು. ಹೊರಟ. ಸಭೆ ಸೇರಿತ್ತು. ಮಠದ ವರ್ತಕರ ಸಂಘದ ಅಧ್ಯಕ್ಷ ಶಿವಮೂರ್ತಿ ಇದ್ದರು. ಲೆಕ್ಕ ಪರಿಶೋಧಕ ಐತಾಳರಿದ್ದರು. ರಾಜ್ಯದಲ್ಲಿದ್ದ 2 ಮುಖ್ಯ ರಾಜಕೀಯ ಪಕ್ಷಗಳು, 2 ದುಡಿದರು ಇದ್ರು. ಮಹಿಳೆಯರಿಗೆ ಪ್ರಾತಿನಿಧ್ಯವಿಲ್ಲದಿದ್ದರೆ ಹೇಗೆ? ಅಂಬಾಬಾಯಿ ಅಲಿಯಾಸ್ ರೂಪಾ ಶಾನ್ ಹೋಗಿದ್ರು. ಎಲ್ಲ ಟ್ರಸ್ಟಿಗಳು ಸೇರಿದ್ರು. ಆಕೆನೆ ಮೊದಲು ಮಾತಾಡಿದ್ರು. ಸಿಂಬಳ ಅಂದಮೇಲೆ ನೊಣ ಇರದೇ ಇರ್ತದ? ಆದಾಯ ಇರೋ ಕಡೆ ಆದಾಯ ತೆಗೆಯೋರು ಬರ್ತಾರೆ, ಬರ್ಲಿ ಬಿಡಿ. ಎಲ್ಲ ಮುಖ ನೋಡ್ಕೊಂಡ್ರು. ಯಾರ ಬಾಯೂ ಬಿಡಲಿಲ್ಲ. ಆಕೆ ಮತ್ತಂದ್ರು, ಸೂಳಿಗೇರಿ ಅಂದಮೇಲೆ ರೋಗ ಇರುತ್ತೆ. ಹಾದರಕ್ಕೆ ಕುಂತ ಮೇಲೆ ಇಂತೋನೆ ಬರಬೇಕು ಅನ್ನೋ ಕಾಯ್ತದ? 10 ಜನ ಓಡಾಡೋ ದಾರಿಯಾಗೆ ಹೊಲಸಿರುತ್ತೆ, ವಾಸನೆ ಬರುತ್ತೆ, ತುಳಿಯೋಕೆ ಜನ ಬರ್ತಾರೆ. ಆದಾಯ ತೆರಿಗೆ ಇರೋದೇ ಅದಕ್ಕಲ್ವಾ? ಬರ್ಲಿ ಬಿಡಿ. ಆಡೋ ಪಕ್ಷದ ಧುರಣೆಗಳು ಗೋವಿಂದನಿಗೆ ಇರಿಸುಮುಸಾಯ್ತು. ಸುಮ್ನಿರಮ್ಮ, ನಿನ್ಗೇನು ಅರ್ಥ ಆಗುತ್ತೆ? ಇದು ಮಠ, ಧರ್ಮದ ಜಾಗ, ಸುಲಭ ಶೌಚಾಲಯ ಅಲ್ಲ. ಕೊಳಕು ಮಾತಾಡಬೇಡ. ನೀವಿದ್ದೀರಿ, ವಿರೋಧ ಪಕ್ಷದ ಲೀಡರು ಇದ್ದಾರೆ, ವರ್ತಕ ಸಂಘದ ಅಧ್ಯಕ್ಷರು ಇದ್ದಾರೆ. ಸಗಣಿನ ಸಗಣಿ ಅಲ್ಲ ಅಂತ ಸಾಧಿಸೋ ಬಿಂಬಿಸೋ ಐತರಾಳಿದ್ದಾರೆ. ನಿರ್ಧರಿಸೋ ದಣಿಗಳು ನೀವು ಅಂತ ಅಂದಮೇಲೆ ಧರ್ಮ ಎಲ್ಲಿದೆ? ಮಠ ಇದೆ, ಅದು ಸತ್ಯ. ಧರ್ಮ ಎಲ್ಲಿದೆ? ಈ ಅಂಬಾಬಾಯಿ ಅಲಿಯಾಸ್ ರೂಪಾಶಿ ಅನುಭವ 4ನೇ ಕ್ಲಾಸ್ ಓದೋಳು. ಬೆಂಗಳೂರು ಹತ್ರದ ಒಂದು ಸಣ್ಣ ಊರಲ್ಲಿ ಇವಳಪ್ಪ ಗಾರೆ ಕೆಲಸ ಮಾಡ್ತಿದ್ದಂತೆ. 16ನೇ ವಯಸ್ಸಿಗೆ ಪ್ರೀತಿ ಪ್ರೇಮ ಅಂತ ಯಾರೊಟ್ಟಿಗೂ ಓಡೋದವಳು. 3 ಆದಮೇಲೆ ಅವನು ಬಿಟ್ಟನಂತೆ. ಇವಳು ಬಿಟ್ಲು ಅಂದವರು ಇದ್ದಾರೆ, ಅವನೇ ಓಡೋದ ಅಂದವರು ಇದ್ದಾರೆ. ಕಸ ಮುಸ್ರೆ ತಿಕ್ಕಿದ್ದಿದೆ, ಆಯಾ ಕೆಲಸ ಮಾಡಿದ್ದಿದೆ, LKG UKG ಮೇಡಮ್ ಆದದ್ದು ಇದೆ. ಅದ್ಯಾರೋ ಗಾರ್ಮೆಂಟ್ ಓನರ್ ಒಬ್ಬ ಇದ್ದ, ವಯಸ್ಸಾಗಿತ್ತು, ಆಸ್ತಿ ಇತ್ತು. ಅಲ್ಲಿ ಕೆಲಸಕ್ಕಿದ್ದವಳು ಅವನಿಗೆ ಸಹಾಯವಾಗಿದ್ಲಂತೆ. ಸಂಬಂಧ ಇತ್ತು ಅಂತಾರೆ. ಇಲ್ಲ ಮುದುಕುನ ಕೊನೆಗಾಲದಲ್ಲಿ ನೋಡ್ಕೊಂಡ್ಲು ಅಂತಾರೆ. ಅವನು ಸತ್ತ, ಆಸ್ತಿ ಇವಳಿಗೆ ಬಂತು. ಹಣ ಇತ್ತು, ಆಸ್ತಿ ಇತ್ತು, ಪುರುಸೊತ್ತಿತ್ತು, ವಯಸ್ಸಿತ್ತು. ಕಂಡವರ ಆಸ್ತಿ ಕೈಗೆ ದಕ್ಕಬೇಕು, ಜೀರ್ಣ ಆಗಬೇಕು ಅಂತಾದ್ಮೇಲೆ ಅಧಿಕಾರದವರ ನೆಂಟಸ್ತಿಕೆ ಬೇಕಿತ್ತು. ಹಾಗಾಗಿ ಮೊದಲಿಗೆ ಅಧಿಕಾರಿಗಳು, ಅನ್ಯಾಯದ ಪ್ರಶ್ನೆ ಬಂದಾಗ ರೌಡ್ಗಳು, ಮತ್ತೆ ನಿಧಾನವಾಗಿ ರಾಜಕಾರಣಿಗಳ ನೆಂಟಸ್ತಿಕೆಯೂ ಆಯಿತು. ಸಣ್ಣದೊಂದು ಬೋರ್ಡ್ ಮೆಂಬರ್ ಅಂತ ಶುರುವಾದದ್ದು ಈಗ XMLC ಪ್ರಪಂಚವನ್ನು ವಿವರವಾಗಿ ಕಂಡಿದ್ದಾಳೆ, ಅನುಭವಿಸಿದ್ದಾಳೆ. ಹಾಗಾಗಿ ಸತ್ಯನ ಪ್ರಖರವಾಗಿ ಮಾತನಾಡ್ತಾಳೆ, ರಾಜ್ತಾಳೆ. ಅಂದೇ ಬಿಟ್ರು. ಇಲ್ಲಿ ಧರ್ಮ ಎಲ್ಲಿದೆ? ಮಠ ಅಷ್ಟೇ. ಸುಮ್ಮನಿದ್ರೆ ವಿಷಯ ಎಲ್ಲಿಂದೆಲ್ಲಿಗೋ ಹೋಗುತ್ತೆ ಅನ್ನಿಸ್ತು ಸ್ವಾಮಿಗಳಿಗೆ. ಮೌನ ಮುರಿದ್ರು. ಮಾನವಾಗಿ ಬದುಕಿದ್ದೀನಿ, ಮಾನವಾಗಿ ಸಾಯೋ ಇಚ್ಛೆ ನನಗೆ. ಧರ್ಮದ ಬಗ್ಗೆ ಪುಟ್ಗಟ್ಲೆ ಮಾತಾಡೋ ಚೈತನ್ಯ ಇಲ್ಲ. ವೇದ ಓದ್ವನಲ್ಲ, ಉಪನಿಷತ್ನ ಕಲ್ತವನಲ್ಲ, ರಾಮಾಯಣ ಮಹಾಭಾರತ ಕೇಳಿ ಗೊತ್ತು. ಭಗವದ್ಗೀತೆ ಉಲಿತೀನಿ, ವ್ಯಾಖ್ಯಾನ ಮಾಡಲಾರೆ. ಆದರೆ ಒಂದು ಶಿಸ್ತಲ್ಲೇ ಬದುಕಿದ್ದೀನಿ, ಕಳತನ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಕೇಡು ಬಯಸ್ತವನಲ್ಲ. ಈ ಮಠ ಆಸ್ತಿ ಎಲ್ಲ ನನ್ನದಲ್ಲ, ಜನರದ್ದು ಅಂತ ನಂಬಿ ಹಾಗೆ ನಡ್ಕೊಂಡಿದ್ದೀನಿ. ಸುಖ ಅಪೇಕ್ಷಿಸಿಲ್ಲ.
ಈ ಬದುಕನ್ನು ಕಷ್ಟ ಅಂತಲೂ ಅಂದ್ಕೊಂಡಿಲ್ಲ. ಮಾನವಾಗಿದ್ದೀನಿ, ಮಾನವಾಗಿ ಬದುಕ್ತಿದ್ದೀನಿ, ಮಾನವಾಗಿ ಸಾಯೋ ಇಚ್ಛೆ ನನಗೆ. ಸುಮ್ಮನಾದರೂ ಕ್ಷಣ ಹೊತ್ತು ಯಾರೂ ಮೌನ ಮುರಿಲಿಲ್ಲ, ಮಾತು ಮುಂದುವರಿಸಿದ್ರು. ನನ್ನನ್ನು ಯಾರು ಬುದ್ಧಿವಂತ ಅಂತ ಕರೆದಿಲ್ಲ, ಪವಾಡ ಪುರುಷ ಅನ್ನಲಿಲ್ಲ. ಆದರೆ ಪ್ರಾಮಾಣಿಕವಾಗಿ ಇದಾನೆ ಅಂತಾರೆ. ಪೀಠದಲ್ಲಿ ಕೂತವನು ಬುದ್ಧಿವಂತ ಆಗಿರ್ಬೇಕಿಲ್ಲ, ಪ್ರಾಮಾಣಿಕ ಆಗಿದ್ರೆ ಸಾಕು. ಜನ ಬರ್ತಾರೆ, ಜನ ಸೇರ್ತಾರೆ. ಹಾಗಾಗಿ ಈ ಮಠ ಉಳಿದಿದೆ. ಜನ ಬರೋದ್ ದಿನ ಮಠ ಇಲ್ಲ, ಸ್ಮಶಾನ. ಮಠದ ಆದಾಯದ ಲೆಕ್ಕದಲ್ಲಿ ಐಬಿಲ್ಲ, ಕನ್ನಡಿಯಷ್ಟು ನಿಚ್ಚಳ. ಅಲ್ಲಿ ನನಗೆ ಆದಾಯ ತೆರಿಗೆ ಭಯ ಇಲ್ಲ. ಮಠದ ಅಲ್ಲದ್ದು ಮಠದಲ್ಲಿ ಏನಿದೆ ಬಿಟ್ಟಿದೆ ಅದು ನಿಮಗೆ ಬಿಟ್ಟಿದ್ದು. ನಿರ್ಧರಿಸಬೇಕಾದ್ದು ನೀವು. ದರ್ಬಾರಲ್ಲಿ ಭಕ್ತರು ಕಾಯ್ತಿದ್ದಾರೆ, ಮುಗಿಸ್ ಬರ್ತೀನಿ, ದಣಿಗಳು ನೀವು ನಿರ್ಧಾರಕ್ಕೆ ಬನ್ನಿ. ಎದ್ರು, ಹೊರಟು. ಟ್ರಸ್ಟಿಗಳಷ್ಟು ಜನ ಮುಖ ನೋಡ್ತಾ ಕೂತು. ಆಳುವ ಪಕ್ಷದ ದುರುಳರಿಂದ ಮಾತುಗಳು ಶುರುವಾಯಿತು. ಈ ಪ್ರಾಮಾಣಿಕತೆಗೆ ಯಾವತ್ತೂ ಅಪಾಯನೇ. ತೆರಿಗೆಯವನು ಬರ್ತಾನೆ, ಪರಮೇಶಿ ಅಂತಾರೆ. ಸತ್ಯಾನ ಸುಳ್ಳ ಕಂಡವ್ರು ಯಾರು? ಕತೆ ಕಟ್ಟಿ ಹೇಳ್ತಾವನ ವಯ್ಯ ನಮ್ಮನ್ನು ಎದುರ್ಸಕ್ಕೆ. ಸಂತ ಅಂದ್ಕೊಂಡಿದ್ವಿ, ನಮಗಿಂತ ಕದಿಮೆ ಇದ್ದಂಗಿದ್ದಾನೆ. ಅವರು ಬರ್ತಾರೋ ಇಲ್ವೋ, ಇವನೇ ಕರೆಸಿ ಎಲ್ಲ ಆಸ್ತಿ ಮಠದ್ದೇ ಅಂದ್ರು ಒಂದೇ. ಎಲ್ಲರ ಆಸ್ತಿನೂ ಇಲ್ಲಿತ್ತು. ಎಷ್ಟಿತ್ತು, ಎಷ್ಟಿರ್ಬೋದು, ಏನು? ಯಾರೂ ಬಾಯಿ ಬಿಡಬಾರ್ದು, ಯಾರೂ ಬಾಯಿ ಬಿಡಲಾರ್ದು. ಒಂದು MP ಎಲೆಕ್ಷನ್ಗೆ 5 ಕೋಟಿ, MLA 2.5 ಕೋಟಿ, ಕಾರ್ಪೊರೇಷನ್ 1.5 ಕೋಟಿ, ಸುಡುಗಾಡು ಪಂಚಾಯತಿಗೆ 55 ಲಕ್ಷ. ಖರ್ಚು ಮಾಡದೆ ಅಧಿಕಾರ ಇಲ್ಲ. ಅಧಿಕಾರದಲ್ಲಿದ್ದಾಗ ದುಡ್ಡು ಇಟ್ಟರೆ ತಾನೇ ಮತ್ತೆ ಅಧಿಕಾರಕ್ಕೆ ಬರೋದು. ದುಡಿಯೋದಾಗುತ್ತೆ. ಇಡೋದೆಲ್ಲಿ? ಮನೆಯಲ್ಲಿ ಹೆಂಡತಿ ಮಕ್ಕಳು ಭಯ, ಪ್ರಪಂಚದಲ್ಲಿ ಕಳ್ಕಾಕ್ರ ಭಯ, ನೆಂಟರಿಷ್ಟರ ಭಯ, ಮೇಲೆ ಸರ್ಕಾರದ ಇಲಾಖೆಗಳ ಭಯ. ತಂದು ಇಲ್ಲಿಟ್ಟಿದ್ರು ಮಠದಲ್ಲಿ. ಮೊದಲಿಗೆ ರಾಜಕಾರಣಿ ತಂದಿಟ್ರು, ನಿಧಾನವಾಗಿ ವರ್ತಕರು ಕಲ್ತ್ಕೊಂಡ್ರು, ಕೊನೆಗೆ ಪ್ರೊಫೆಷನಲ್ಸು. ಅಂಬಾಬಾಯಿ ತಂದು ಇಲ್ಲಿ ತುಂಬಿದ್ರು. ಇವರೇ ಟ್ರಸ್ಟಿಗಳು, ಇವರದ್ದೇ ಮಠ. ಒಬ್ಬೊಬ್ರು ಒಂದೊಂದು ಕೋಣೆಯನ್ನು ಕಟ್ಟಿಸ್ಕೊಂಡಿದ್ರು. ದೋಚಿದ್ದೆಲ್ಲ ತುಂಬೋಕೆ ಕೋಟ್ಯಾಂತರ ಇತ್ತು. ಮಠದ ಆಸ್ತಿಯ 4ರಷ್ಟು. ಪೀಠದಲ್ಲಿ ಧರ್ಮಗುರು ವಿರಕ್ತಿಯಲ್ಲಿ ಕೂತಿದ್ದ. ತಳದಲ್ಲಿ ಅಧರ್ಮದ ಭಂಡಾರವೇ ಇತ್ತು. ಬೇಡ ಅನ್ನುವಕ್ಕೆ ಅಧಿಕಾರ ಅವರಿಗಿಲ್ಲ. ಅವೊಂದು ಧರ್ಮ ಅಷ್ಟೇ. ಮಠ ಇವರದ್ದಲ್ಲ. ಮಾನವಾಗಿದ್ದರು ಆದಾಯ ತೆರಿಗೆಯವರು. ಈಗೆಲ್ಲ ಬಿಟ್ಟಿಟ್ಬಿಟ್ಟಿದ್ದಾರೆ. ಮಠಕ್ಕೆ ಬರೋದಾ ಜಪ್ತಿಗೆ. ಎಲ್ಲ ಉತ್ತರದಿಂದ ಬಂದು ಕೂತಿದ್ದಾರೆ. ದೇವರಿಲ್ಲ, ದೀನರಿಲ್ಲ, ಧರ್ಮದ ವಾಸನೆನೇ ಇಲ್ಲ. ಮಠ ಏನು, ಮಸೀದಿ ಏನು, ಹೊಲಸು ಮಾಡ್ತಾರೆ. ಮಾನಸ್ಥರ ಆಳ್ತಿದ್ರೆ ಅಧಿಕಾರದವರು ಮಾನವಾಗಿರ್ತಾರೆ. ಆಳವರು ಮಾನ ಬಿಟ್ಟರು, ಅಧಿಕಾರಿಗಳಿಗೆ ಎಲ್ಲಿರುತ್ತೆ? ಅಂಬಾಬಾಯಿ ಅಂದ್ರು. ಅವ್ರಿಗೂ ಗೊತ್ತಿದೆ ಮಠದಲ್ಲಿ ಮಾನಸ್ಥರಿಲ್ಲ ಅಂತ. ಮಾನ ಕಳ್ಕೊಂಡ್ರು ಅವರು. ಮಠ ಇದು. ಬರ್ತಾರಪ್ಪ. ಅಮ್ಮ ಸುಮ್ಮನಿರಮ್ಮ, ನೀನು ಪರಾನೋ ವಿರೋಧನೋ ಅದೇ ಅರ್ಥವಾಗ್ತಾ ಇಲ್ಲ. ಆದರೆ ಸತ್ಯ ಮಾತಾಡ್ತೆ ಹೆಂಗಸು. ಮಾತೆತ್ತಲಿಗೂ ಹೋಗ್ತಿತ್ತು. ಐತಾಳು ಅಂದ್ರು, ವಿಷಯಕ್ಕೆ ಬನ್ನಿ. ಅಂಬಾಬಾಯಿ ಅಂದ್ರು. 30 ವರ್ಷ ದುಡ್ಡು ಕವಡೆ ಲೆಕ್ಕ ಹಾಕಿ ಕೂಡಿಟ್ಟಿದ್ದು. ಒಡವೆ ಇದೆ, ಕ್ಯಾಶ್ ಇದೆ, ಪ್ರೋನೋಟ್ಸ್ ಇದೆ, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇದೆ. ಮುಳುಗೋಗ್ತೀನಿ, ಮಕ್ಳು ಮುರಿದು ತಿರುಪಿ ಎತ್ತಬೇಕಾಗುತ್ತೆ. ನಾನು ತಗೊಂಡು ಹೋಗ್ತೀನಿ, ಎದ್ದು ಅಂತ ಹೇಳಿದ್ರು. ವಿರೋಧ ಪಕ್ಷದವರು ಎದ್ರು. ನಂದಕ್ಕೂ ವ್ಯವಸ್ಥೆ ಮಾಡ್ಕೊಳ್ತೀನಿ. ಮಿಕ್ಕವರಿಬ್ರು ಹೇಳಲಿಲ್ಲ, ಎದ್ದು. ಐತಾಳ್ರಂದ್ರು. ಮಿಶ್ರತಳಿ ಮುಂಡೆ ಮಗ ಕೆಡ್ಡ ತೋಡ್ತಿದ್ದಾನೆ, ಬೀಳ್ತಿದ್ದೀವಿ. ಎಲ್ಲ ನಿಂತು. ತಗೊಂಡೋಗಿ ಎಲ್ಲಿ ಇಟ್ಕೊಳ್ತೀರಿ? ಮನೆಗಳಲ್ಲಿ, ಸ್ನೇಹಿತರ ಮನೆಗಳಲ್ಲಿ, ನಂಬಿಕಸ್ಥರ ಮನೆಗಳಲ್ಲಿ. ಆಧಾರ ತೆರಿಗೆಯವರು ಬರ್ತಾರೋ ಇಲ್ವೋ ಆ ಮಾತು ಬೇರೆ. ಅವ್ರು ಬರೋದೇ ದಿಟ್ಟವಾಗಿದ್ರೆ ಗಮನಿಸ್ತಿರ್ತಾರೆ. ಕಾರ್ಗಳು ತುಂಬ್ಕೊಂಡು ಹೋದ್ರೆ ಕಾಣಿಸ್ದೇ ಇರುತ್ತಾ? ಎಲ್ಲ ತಗೊಂಡೋಗಿ ಇಟ್ಕೊಳ್ಳಿ, ಬಂದು ಬಡದು ತಗೊಂಡೋಗ್ತಾರೆ. ಏನಿರಲ್ಲ, ಏನೂ ಉಳಿಸಲ್ಲ. ನಿಂತೇ ಇದ್ರು. ಬುದ್ಧಿವಂತ. ಒಂದೇ ಕಲ್ಲಲ್ಲಿ 10 ಹೊಡಿತಿದ್ದಾನೆ. ಮಠದಾಸ್ತಿ ಎಷ್ಟಿರ್ಬೋದು ಗೊತ್ತಿದೆ ನಿಮಗೆ? ಈ ರಾಜ್ಯದ ಬೊಕ್ಕಸದ 2ರಷ್ಟಿದೆ. ನಾವು ಟ್ರಸ್ಟಿಗಳು, ನಮ್ಮ ಅಧಿಕಾರದಲ್ಲಿದೆ ಅದು. ಧರ್ಮಕ್ಕೆ ಅವರು, ಆಳ್ವಿಕೆ ನಮ್ಮದು. ಲೆಕ್ಕ ಹಾಕ್ದ ಸ್ವಾಮಿ. ದಾಳಿ ಅಂತ ಆದರೆ ನಮ್ಮ ಪೂರ್ತಿ ಆಸ್ತಿನೂ ನಾವು ಕಳ್ಕೊತೀವಿ. ಜೊತೆಗೆ ಮಾನವೂ ಹರಾಜು. ಆಸ್ತಿ ಮಾನ ಹೋದ್ಮೇಲೆ ಅಧಿಕಾರ ಉಳಿಯುತ್ತಾ? ಕಿತ್ತಾಕ್ತಾರೆ ಟ್ರಸ್ಟಿಶಿಪ್ ಇಲ್ಲೇ. ಪೂರ್ತ ಚಕ್ರಾಧಿಪತ್ಯನ ಈ ಮನುಷ್ಯ ಆಳ್ತಾನೆ. ದಿನಕ್ಕೆ 3 ಹೊತ್ತು ಸಂಸಾರ ಸಮೇತ ಬಂದು ಮಠದಲ್ಲೇ ಪ್ರಸಾದಕ್ಕೆ ಕೂತ್ಕೋಬೇಕಾಗತ್ತೆ ಅಷ್ಟೇ. ಎಲ್ಲ ಕೂತರು. ಮತ್ತೊಂದ ದಾಳಿ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ಈಗ ಇಲ್ಲಿಂದ ತಗೊಂಡು ಹೋಗೋದು ಸೂಕ್ತ ಅಲ್ಲ. ಇಲ್ಲಿದ್ರೂ ಹೋಗುತ್ತೆ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ರಾಜಕೀಯದಲ್ಲಿದ್ದೀರಿ, ಅಧಿಕಾರದಲ್ಲಿದ್ದೀರಿ, ಮೇಲಿಂದ ಪ್ರೆಷರ್ ತರಿಸಿ ಹಾಕಿದಾಗ ನೋಡಿ, ಅಯ್ಯೋ ಅಲ್ಲೂ ಕೇಳ್ತಾರೆ, ಅವ್ರಿಗೆ ಇವರೇ ವಾಸಿ. ಆಯ್ತಾಳ್ರೆ, ಅಧಿಕಾರದಲ್ಲಿರೋರು ನಿಮ್ಗೆ ಪರಿಚಯದವರೇ. ಆದಾಯ ತೆರಿಗೆಯಲ್ಲಿ ಮೇಲಿನವ್ರನ್ನ ನೋಡಿ ಖರ್ಚಾಗೋದಾದ್ರೆ ಆಗಲಿ, ಇದು ನಿಲ್ಲಿಸಿ.
ಸದ್ಯಕ್ಕೆ ನಿಲ್ಲಿಸ್ಬೋದು, ಕಾಸು ತಗೋತಾರೆ, ಬರೋಕ್ಕಿಲ್ಲ ಅಂತಾರೆ. ಒಂದು 6 ತಿಂಗಳಿಗೆ ಈಗಿನವ್ರು ಹೋಗಿ ಮತ್ತೊಬ್ಬ ಬರ್ತಾನೆ, ಅವನು ಬರ್ತೀನಿ ಅಂತಾನೆ, ಅವನು ಕೊಡಬೇಕು, ವರ್ತನೆ ಆಗೋಗುತ್ತೆ. ಮತ್ತೆ ತೆರಿಗೆ ದಾಳಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಆಗೋಗೋದು ಸೂಕ್ತ ಆದರೆ ಸರಿ. ಆಗದಿದ್ರೆ ಆಗ್ಸೋಣ, ಆಗೋಗ್ಲಿ, ಎಲ್ಲರೂ ನೋಡ್ತಾರೆ. ದಾಳಿ ಆಗಬೇಕು, ಇದು ಯಾವುದೂ ಸಿಗಬಾರ್ದು. ಅಂದರೆ ವಿಷಯ ನನಗೆ ಬಿಡ್ತೀರಾ, ನಾನು ಹೇಳಿದ್ದು ಕೇಳ್ತೀರಾ? ಸರಿ, ನಾನು ಹೇಳ್ತೀನಿ, ನೀವು ಹೂನ್ನಿ. ಸ್ವಾಮಿ ಬಂದರು, ಕೂತರು, ನೋಡಿದ್ರು, ಕೇಳಿದ್ರು. ಏನು ನಿರ್ಧರಿಸಿದ್ರಿ? ಮಠ ನಂಬಿ ಬದುಕಿದ್ದೀವಿ, ಮಠನೇ ನಂಬಿ ಬದುಕ್ತೀವಿ. ಅರ್ಥವಾಗಲಿಲ್ಲ. ಮಠದ ಲೆಕ್ಕ ಮತ್ತೆ ಮತ್ತೆ ಪರಿಶೀಲಿಸಿದ್ದೀನಿ. ಒಂದು ಚಿಕ್ಕ ಕಾಸು ಅತ್ಲಾಗಿತ್ಲಾಗ ಆಗಿಲ್ಲ, ಅಲ್ಲಿ ಸಮಸ್ಯೆ ಇಲ್ಲ, ಅದು ಗೊತ್ತು. ನನ್ನ ಮುತ್ತಜ್ಜ ಈ ಜಾಗ ಕೊಟ್ಟದ್ದು, ಆ ಕಾಲಕ್ಕೆ ಮಠ ಕಾಡು ಕೊಂಪೆಲಿತ್ತು. ಅಲ್ಲಿಂದ ಇಲ್ಲಿ ನಗರದ ಮಧ್ಯೆ ಸೇರಕ್ಕಾದದ್ದು ನನ್ನ ಅಜ್ಜ ಜಾಗ ಕೊಟ್ಟೋದ್ರಿಂದ. ಮಠ ಅದನ್ನೇನು ಮರ್ತಿಲ್ಲ, ಅದು ದಿಟ. ನಮ್ಮಲ್ಲೊಬ್ಬರು ಪರ್ಮನೆಂಟ್ ಟ್ರಸ್ಟಿ ಅಂತಲೇ ಇದ್ದೀವಿ. ಮತ್ತೆ ಜನವೇ ಇಲ್ಲದಲ್ಲಿ ಧರ್ಮದ ಅವಶ್ಯಕತೆ ಏನಿದೆ? ಜನ ಇದ್ದಲ್ಲಿ ಧರ್ಮ. ಇಲ್ಲಿ ಜಾಗ ಕೊಟ್ಟದ್ರಿಂದ, ಮಠ ಕಟ್ಟದ್ರಿಂದ ಧರ್ಮ ಉಳಿದಿದೆ. ಅದೇ ಮಠದಲ್ಲೇ ನನ್ನದೊಂದು ಸಣ್ಣ ಜಾಗ ಇದೆ. 3 ಕಾಸು 6 ಕಾಸು ಉಳಿಸಿದ್ದನ್ನು ಅಲ್ಲಿಟ್ಟಿದ್ದೀನಿ. ಕೋಟಿಗಳಲ್ಲಿದೆ ನಿಮ್ಮ 3 ಕಾಸು 6 ಕಾಸು. ನಮ್ಮದೂ ಇದೆ, ತಗೊಂಡೋಗ್ಬಿಡಿ. ನಿಮ್ಮ ಆಸ್ತಿ ನೀವು ಜೋಪಾನ ಮಾಡ್ಕೊಳ್ಳಿ. ಈಗ ಬೇಡ, ನನಗೆ ಕಾಯೋದು ಕಷ್ಟ ಆಗುತ್ತೆ. ದಾಳಿ ಅಂತ ಆದರೆ ಅದು ಸಿಗುತ್ತೆ, ನಾನು ಉತ್ತರಿಸ್ಬೇಕು. ಮಠದ್ದು ಅಂದರೆ ಲೆಕ್ಕ ಸರಿ ಇರ್ತಿಲ್ಲ ಅಂತ ಆಗುತ್ತೆ. ಮಠದ್ದಲ್ಲ ಅಂದರೆ ಯಾರದ್ದು, ಅದು ಪ್ರಶ್ನೆ ಬರುತ್ತೆ. ನಾವು ತಗೊಂಡೋದ್ರು ಉಳಿತದೆ ಅನ್ನೋ ನಂಬಿಕೆಯಲ್ಲಿ. ಮತ್ತೆ ಹೋಗೋದಾದರೆ ಇಲ್ಲಿಂದಲೇ ಹೋಗ್ಲಿ ಬಿಡಿ. ನನ್ನ ಮಾನದ ಪ್ರಶ್ನೆ ಇಲ್ಲಿ ಬೇಡ. ಸ್ವಾಮಿಗಳು ನೀವು ಚೆನ್ನಾಗಿದೆ, ನಮಗೆ ಮಾನ ಇಲ್ವಾ? ವಿರಕ್ತರು ತಾವು, ಎಲ್ಲ ಬಿಟ್ಟವರು. ನಿಮಗೆ ಮಾನ ಎಲ್ಲಿದೆ? ಗಂಡು ಹುಡುಕ್ಬೇಕಾ, ಹೆಣ್ಣು ತರಬೇಕಾ? ಮಾನ ಇಲ್ಲ ಅಂತ ಅಲ್ಲ, ಸ್ವಾಮಿಗಳಿಗೆ ಮಾನದ ಅವಶ್ಯಕತೆ ಇಲ್ಲ. ಮಾತಿಗೆ ಮಾತು ಬೆಳೀತು. ಐತಾಳ್ರಂದ್ರು. ವಿಷಯಕ್ಕೆ ಬರೋಣ. ಸಭ್ಯರು ನೀವು, ಪ್ರಾಮಾಣಿಕರು ನೀವು, ಅದರ ಬಗ್ಗೆ ನಮಗೆ ಗೌರವ ಇದೆ. ನಾವಷ್ಟು ಸಭ್ಯರಲ್ಲ, ಪ್ರಾಮಾಣಿಕರು ಅಲ್ಲ, ಅದು ಗೊತ್ತಿದೆ. ಆದರೆ ಒಂದು, ಈ ಪೀಠ ಮಠ ಇಲ್ಲದೆ ನಿಮಗೆಲ್ಲಿದೆ ಅಸ್ತಿತ್ವ? ಧರ್ಮ ವೈಯಕ್ತಿಕ, ಪೀಠ ಮಠ ಸಾಮಾಜಿಕ. ನಾವು ಅಯೋಗ್ಯರು, ಅಪ್ರಾಮಾಣಿಕರು. ಮಠ ಕಟ್ತೀವಿ, ಪೀಠ ನಡೆಸ್ತೀವಿ. ಆ ಪೀಠದಲ್ಲಿ ಯಾರನ್ನೇ ಕೂರಿಸಿದ್ರು ಅವರೇ ಧರ್ಮ. ಕೂಡಿಸೋದು ನಾವು. ಸದ್ಯಕ್ಕೆ ಕೂತ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಸ್ವಾಮಿಗಳು ಕೂತರು, ರೈತಾಡ್ರದು. ಪೀಠದಲ್ಲಿ ಒಂದು ಪದ್ಧತಿ ಇದೆ. ದಿನ ದರ್ಬಾರಲ್ಲಿ ಕೂತು ಲೌಕಿಕ ಹೆಚ್ಚಾಯ್ತಾ ಅನಿಸ್ತಿದ್ದಾಗ ಸ್ವಾಮಿಗಳು ಏಕಾಂತಕ್ಕೆ ಹೋಗಬೇಕು. ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು. ವೈಯಕ್ತಿಕ ಉಪಯೋಗಕ್ಕಿರುವ ಕೋಣೆಯಲ್ಲಿ ಸೇರಿಕೊಂಡು ಬಾಗಿಲು ಹಾಕೋತಾರೆ, ಏಕಾಂತದಲ್ಲಿರ್ತಾರೆ. ಅವ್ರು ಹಾಗೆ ಬಾಗಿಲು ತೆಗೆದು ಬರೋವರೆಗೂ ಯಾರು ಅವರನ್ನು ಮಾತಾಡಿಸೋ ಹಂಗಿಲ್ಲ. ಅವರು ಯಾರನ್ನು ನೋಡಲ್ಲ, ಯಾರ ಹತ್ರನೂ ಮಾತಾಡಲ್ಲ. ಅವಶ್ಯಕತೆಗೆ ಒಂದು ಕಿಂಡಿ ಇದೆ. ಅಲ್ಲಿ ಊಟ ಇಟ್ಟರಾಯ್ತು, ಬೇಕಿದ್ದು ತಗೊಳ್ತಾರೆ, ಬೇಡ ಅಂತ ಬಿಟ್ಟಿದ್ದು ಪ್ರಸಾದವಾಗುತ್ತೆ. ತಾವು ಏಕಾಂತಕ್ಕೆ ಹೋಗಿ 30 ವರ್ಷಗಳಾಗಿವೆ. ಲೌಕಿಕ ಹೆಚ್ಚಾಗಿದೆ, ದಯವಿಟ್ಟು ಏಕಾಂತಕ್ಕೆ ಹೋಗಿ. ಸ್ವಾಮಿಗಳು ಇದ್ರು. ಅನೌನ್ಸ್ ಮಾಡಿ, ನಾಳೆ ಅಮಾವಾಸ್ಯೆಗೆ ಸ್ವಾಮಿಗಳು ಏಕಾಂತಕ್ಕೆ ಹೋಗ್ತಾರೆ, ಜನ ಸೇರಲಿ. ಕೊನೆಯ ದರ್ಬಾರ್ ಆಗಲಿ, 2 ತಿಂಗಳು ಅಂದ್ಕೊಳ್ಳೋಣ, ಬೇಕಿದ್ರೆ ಮುಂದುವರ್ಸೋಣ. ಸ್ವಾಮಿಗಳು ಎದ್ದು ಹೊರಡ್ತಾರೆ. ಆಸ್ತಿ ಪಾಸ್ತಿ ಎಲ್ಲ ಅವರ ಕೋಣೆಲೆ ತುಂಬಿ, ಜೊತೆಲೇ ಸ್ವಾಮಿನೂ ಕೂಡಿ ಏಕಾಂತಕ್ಕೆ ಬಿಡೋಣ. ಮಡಿಮಡಿಯಾಗಿ ವಿರಕ್ತಿಲಿ ಸರ್ಪ ಕುದೀತಿದೆ. ಕೊಪ್ಪರಿಗೆ ಕಾಯಿಸಲಿ, ಆಧಾರ ತೆರಿಗೆಯವರು ಬರಲಿ, ಹೋಗಲಿ. ಸ್ವಾಮಿಗಳು ಏಕಾಂತದಿರೋ ವೈಯಕ್ತಿಕ ಕೋಣೆಯಲ್ಲಿ ಮುಚ್ಚಿಟ್ಟಿರ್ಬೋದು ಅನ್ನೋ ಅನುಮಾನ ಖಂಡಿತ ಬರಲ್ಲ. ಸಣ್ಣ ಪುಟ್ಟ ಗುಮಾನಿ ಬಂದರೂ ನಿತ್ಯ 1000 ಜನ ಸುತ್ತ ಸೇರಿ ಭಜನೆ ಮಾಡ್ತಿರ್ತಾರೆ. ಅವ್ರ ಭಾವನೆಗಳಿಗೆ ವಿರುದ್ಧವಾಗಿ ಸ್ವಾಮಿ ಏಕಾಂತದ ವ್ರತಾನ ಭಂಗಪಡಿಸೋ ಧೈರ್ಯನೂ ಬರೋಲ್ಲ. ಹಾಗಾಗಿ ಕೋಣೆ ಜಪ್ತಿ ಆಗಲ್ಲ, ಇದ್ಯಾವುದೂ ಸಿಗಲ್ಲ. ಮಠಕ್ಕೆ ಪೀಠಕ್ಕೆ ಧರ್ಮ ಕಾಯಕ್ಕೆ ಸ್ವಾಮಿ ಅಂತ ನನ್ನನ್ನು ಕೂರಿಸಿದ್ದಾರೆ ಅನ್ನೋ ಭ್ರಮೆ ಇತ್ತು. ಕದ್ದದ್ದ ಬಚ್ಚಿಟ್ಟಿದ್ದ ಕಾಯಕ್ಕೊಂದು ಕಾವಿ ಅನ್ನೋದು ಸ್ಪಷ್ಟವಾಗಿತ್ತು. ಎಲ್ಲ ಹೊರಟರು. ಸ್ವಾಮಿಗಳು ಧನದಲ್ಲಿ ಕೂತರು. ಮನಸ್ಸಿಂದ ಕೂಡಿತ್ತು. ಅಪ್ಪ ಯಾರು? ಪ್ರಪಂಚಕ್ಕೆ ಗೊತ್ತಿಲ್ಲ. ಇವರು ಹುಟ್ಟಿದ ಕೂಡಲೇ ಅಮ್ಮ ಸತ್ತಿದ್ಲು. ಅವಳನ್ನು ಇವರು ನೋಡೇ ಇರಲಿಲ್ಲ. ಊರವರೆಗಿನ ಸ್ಮಶಾನದಲ್ಲಿ ಮಗು ಉಳಿತಿದೆ ಅಂತ ಆಗಿನ ದೊಡ್ಡ ಸ್ವಾಮಿಗಳು ತಂದು ಸಾಕೊಂಡಿದ್ದು, ಇಲ್ಲೇ ಬೆಳೆದಿದ್ದು, ಅಷ್ಟೋ ಇಷ್ಟೋ ಓದಿದ್ದು. ಹಿಂದಿನ ಸ್ವಾಮಿಗಳು ಇದ್ದಕ್ಕಿದ್ದ ಹಾಗೆ ಸತ್ತರು. ಪೀಠಕ್ಕೆ ಜನ ಬೇಕಿತ್ತು. ಎಲ್ಲ ಸೇರಿ ಇವ್ರನ್ನು ಕೂರಿಸಿದ್ರು. ಬಯಸಿ ಕೂತದ್ದಲ್ಲ, ಕೂತ ಮೇಲೆ ತೋಚಿದ್ದು ಮಾಡಿದ್ದು. ಮೂಲವಾಗಿ ಪ್ರಾಮಾಣಿಕ, ಸಭ್ಯ. ನಡೀತಿದ್ದ ವ್ಯವಸ್ಥೆಯನ್ನು ಮತ್ತಷ್ಟು ಚುರುಕಾಗಿಸಿ 106 ಜನಕ್ಕೆ ಪ್ರಯೋಜನವಾಗುವಾಗ ಮಾಡಿದ್ರು. ಜಗತ್ತಿನ ಧರ್ಮ ಜವಾಬ್ದಾರಿ ಅಂತಲೂ ಅನ್ನಿಸಿರಲಿಲ್ಲ, ಪೀಠ ಅಧಿಕಾರ ಅಂತಲೂ ಅನ್ನಿಸ್ತಿರ್ಲಿಲ್ಲ. ವಿರಕ್ತಿಯಲ್ಲಿ ಆನಂದವಾಗಿತ್ತು. ಗೊತ್ತಿತ್ತು ಟ್ರಸ್ಟಿಗಳು ಕದ್ದು ಮುಚ್ಚಿ ಕೋಣೆಗಳಲ್ಲಿ ತುಂಬಿಟ್ಟಿದ್ದಾರೆ ಅಂತ. ಸಮಸ್ಯೆ ಅಂತಿರಲಿಲ್ಲ. ಕೆದಕಿದ್ರೆ ಪೀಠದಿಂದ ಎಬ್ಬಿಸ್ತಾರೆ, ಯಾಕೆ ಬೇಕು? ಸುಮ್ಮನಿದ್ರು.
ಪೀಠ ಅಧಿಕಾರ ಅಂತ ಯಾವತ್ತೂ ಅನಿಸಿರ್ಲಿಲ್ಲ. ವಿರಕ್ತಿಲಿ ಆನಂದವಾಗಿದ್ದರು. ಬದುಕಿನಲ್ಲಿ ಮೊದಲ ಬಾರಿಗೆ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ತು. ಕಲಸಿ ತಿನ್ನಿಸೋದು ಅಸಹ್ಯ ಅನಿಸಿರ್ಲಿಲ್ಲ. ಎಂಜಲು ತೊಳೆಯೋದು ಒರೆಸೋದು ಅಸಹ್ಯ ಅನ್ನಿಸ್ತಿರ್ಲಿಲ್ಲ. ಇವತ್ತು ಅಯೋಗ್ಯರು ಸ್ವಾಮಿ ಪಟ್ಟದಲ್ಲಿ ಕೂರಿಸಿ ತೊಳಸ್ಕೊತಿದ್ದಾರೆ ಅನ್ನಿಸ್ಬಿಡ್ತು. ಬದುಕಿನಲ್ಲಿ ಒಂದೇ ಒಂದು ಸಾರ್ತಿ ಕೋಪ ಬಂತು. ಬುದ್ಧಿ ಕಲಿಸ್ಬೇಕು ಅನ್ನೋ ದುರ್ಬುದ್ಧಿ ಹುಟ್ಟಿ ರಾಗದ್ವೇಷಗಳು ಏನು ಎಂಬುದೇ ಗೊತ್ತಿಲ್ಲದ ಸ್ವಾಮೀಜಿ ಬದುಕಿನಲ್ಲಿ ಮೊಟ್ಟ ಮೊದಲಿಗೆ ರೋಷಾದ್ವೇಷದಲ್ಲಿ ಕೂತು ಬಾಗಿಲಿಗೆ ಬಂದು ಕೂಗು ಹಾಕಿದ್ರು. ಪರಮೇಶನ್ ಬರ ಹೇಳು. ಕೂತರು. ಮನಸ್ಸು ವಿಹ್ವಲವಾಗಿತ್ತು. ಗುರುಗಳು ಎಂದೋ ಅಂದಿದ್ರು, ಪ್ರಪಂಚಕ್ಕೆ ಅಂಟಿಕೊಂಡ ಮೇಲೆ ಮಠದ ಪೀಠ ಅಂತ ಕುಂತ ಮೇಲೆ ಬಡಿಸೋದಷ್ಟೇ ಅಲ್ಲ, ಬಳಿಲೂ ಬೇಕಾಗತ್ತೆ ಅಂತ. ಅವತ್ತು ಅರ್ಥವಾಗಿರಲಿಲ್ಲ. ಯಾರಿಗೂ ಬಡಿಸ್ಬೇಕು ಅಂದರೂ ಇನ್ಯಾರಿಗೂ ಬಳಿಬೇಕಾಗತ್ತೆ ಅಂತ. 50 ವರ್ಷ ಪೂರ್ತಿ ಕಳೆದಿದ್ದೀನಿ ಮಠದಂಗಳದಲ್ಲಿ. ಅಂಬೆಗಾಲಿಟ್ಟಿದ್ದಿಲ್ಲಿ, ತಪ್ಪೆಜ್ಜೆ ಇಲ್ಲಿ, ಮೊದಲ ಮಾತಿಲ್ಲಿ. ಹತ್ತಿರ ಕೇಳೋರಿರಲಿಲ್ಲ, ಹಾಗಾಗಿ ಹತ್ತೇ ಇರಲಿಲ್ಲ. ನಕ್ಕರೆ ಸಂಭ್ರಮಿಸೋಕ್ಕೆ ಯಾರಿರಲಿಲ್ಲ. ನಗುನು ಕಲ್ತಿರ್ಲಿಲ್ಲ. ಒಳಗಿರೋ ಕೋಣೆಯಲ್ಲಿರೋ ದೇವರಿಗೂ ಇವರಿಗೂ ವ್ಯತ್ಯಾಸವೇ ಇರಲಿಲ್ಲ. ಅವನು ಕಲ್ಲು, ಇವರೆಲ್ಲ ಅಂಬೋದು ಬಿಟ್ಟು ಹೊಟ್ಟೆ ಕಟ್ಟಿದ್ದಾಯ್ತು, ಬಟ್ಟೆ ಕಟ್ಟಿದ್ದಾಯ್ತು, ವಯಸ್ಸಿಗೆ ಬಂದಮೇಲೆ ಕಚ್ಚೆ ಕಟ್ಟಿದ್ದಾಯ್ತು. ನಾಲ್ಗೆ ರುಚಿ ನೋಡಲಿಲ್ಲ, ದೇಹ ಹೆಣ್ಣನ್ನು ಕಾಣಲಿಲ್ಲ. ಮನಸ್ಸು ಸಂಬಂಧಗಳನ್ನು ಅಪ್ಪ ಅಮ್ಮ ತಂಗಿ ಹೆಂಡತಿ ಮಕ್ಕಳು ಸ್ನೇಹಿತರು ಸಂಬಂಧಗಳನ್ನೇ ಸವಿಲಿಲ್ಲ. ಇಂದ್ರಿಯಗಳೇ ಸತ್ತ ಮೇಲೆ ಮನುಷ್ಯ ಎಲ್ಲ ಬದುಕಿದ್ದಾನೆ. ಇಂದ್ರಿಯಗಳಿದ್ರೆ ಚುರುಕಾಗಿದ್ದರೆ ಬದುಕಿದ್ದಾನೆ. ಅದು ಶಿಸ್ತಲ್ಲಿದ್ದರೆ ಯೋಗ್ಯವಾಗಿ ಬದುಕ್ತಾನೆ. ಅದು ಸತ್ತ ಮೇಲೆ ಅವನಿಗೆಲ್ಲಿ ಅಸ್ತಿತ್ವ ಅನ್ನಿಸ್ತು. ಒಂದು ಕ್ಷಣ ಸ್ವಾಮಿಗೆ ತಾವು ಬದುಕೇ ಇಲ್ಲ ಅನ್ನೋದು ಅರಿವಾಗಿತ್ತು. ಮನುಷ್ಯನಾಗಿ ಅಂತೂ ಬದುಕೇ ಇಲ್ಲ. ಪೀಠಕ್ಕೆ ಕಂಡುಕೊಂಡ ನಾಯಿ ಯಾರೋ ಊಟ ಹಾಕ್ತಾರೆ, ಅವ್ರಿಗೆ ಬೇಕಾದಾಗ ಅವ್ರಿಗೆ ಬೇಕಾದ್ದನ್ನು ಯಾರ್ದೋ ಹಣ ಆಸ್ತಿ ನಿದ್ದೆಗಿಟ್ಟು ಕಾಯೋದಾಗತ್ತೆ. ನಿಯತ್ತಿನ ನಾಯಿ. ಈ ಅಸ್ತಿತ್ವದೊಳಗೆ ಬೇಸರವಿರಲಿಲ್ಲ. ಆದರೆ ಇವತ್ತು ಅಯೋಗ್ಯರು ಅಧಿಕಾರದಲ್ಲಿ ಹೇಳ್ತಾರೆ, ಏಕಾಂತದಲ್ಲಿ ಕೂರು, ಕತ್ತು ಕಾಸು ತುಂಬಿದ್ದೀವಿ, ಅದನ್ನು ಕಾಯ್ತಾ ಏಕಾಂತದಲ್ಲಿ ಕೂರು, ಅತಿಯಾಗಿ ತಿಂದು ಅಜೀರ್ಣವಾಗಿ ಹೊಲಸು ಮಾಡ್ಕೊಂಡಿದ್ದೀವಿ, ಹಣ್ಣು ನೆಕ್ಕು ಅಂತಾರೆ. ಇಲ್ಲಿದ್ದರೆ ಪೀಠದಿಂದ ಎಬ್ಬಿಸಿ ಬೆಟ್ಟ ಹತ್ತಿಸ್ತೀವಿ. ಶಿವ ಶಾಂತಿ ನೆಮ್ಮದಿಯಲ್ಲಿ ಕೂತರೆ ತಣ್ಣಗಿನ ಹಿಮ, ಮುಕ್ಕಣ್ಣನಾದ್ರೆ ಕುಣಿಯಕ್ಕೆದ್ರೆ ನಾಶ ಸರ್ವನಾಶ. ಮಠ ಮುಳುಗಿಸಿ ಪ್ರಯೋಜನ ಇಲ್ಲ, ಧರ್ಮಕ್ಕೊಂದು ಪ್ರಯೋಜನ ಇಲ್ಲ, ಜನಕ್ಕೆ ಎರಡೂ ಬೇಕು, ಇದ್ಯಾವುದೂ ಬೇಡ ಅಂತ ಎದ್ದು ಹೊರಟು ಬಿಡ್ಲ. ಏನಾದಾಗೋಯ್ತು. ಇನ್ನೊಬ್ಬರನ್ನು ಕೂರಿಸ್ಕೋತಾರೆ. ಹಣ್ಣು ನೆಕ್ಕಕ್ಕೆ ಒಡ್ಡಿದ್ದಾರೆ. ನೆಕ್ಕು ಅಂತ ನಂಬಿಕೆಯಲ್ಲಿ ಒಡ್ಡಿದ್ದಾರೆ. ಚಾಯ್ಸ್ ಇಲ್ಲ, ನೆಕ್ತಾನೆ ಅನ್ನೋ ಅಹಂಕಾರ ಇದೆ. ಒಮ್ಮೆ ಕಚ್ಚಿಬಿಟ್ರೆ ಮುಂದಿನ 2 ಬಾಚಿ ಹಲ್ಲು, ಪಕ್ಕದ ಚೂಪು ಹಲ್ಲು ಮಾಂಸದೊಳಗೆ ಕಿಳಿಬೇಕು. ಕಚ್ಚಿಬಿಟ್ರೆ ನಕ್ಕರು ಸ್ವಾಮಿ. ಆಲೋಚನಾ ಲಹರಿಗೆ ನಗು ಬಂತು. ಕಸ್ತೀನಿ, ನಂತರ ಬಿಡಲ್ಲ, ಕೊಲ್ತಾರೆ ಆದರೆ ಕಸ್ತೀನಿ, ಬಲವಾಗೇ ಕಸ್ತೀನಿ, ಕೊಲ್ಲೋದಾದರೆ ಕೊಂದು ಬಿಡ್ಲಿ. ಈಗೆಲ್ಲಿ ಬದುಕಿದ್ದೀನಿ. ಸಂತೋಷವಾಯಿತು ಸ್ವಾಮಿಗಳಿಗೆ. ನಗು ಬಂತು. ಮತ್ತೆದ್ದು ಬಂದು ಸುಖದಲ್ಲಿ ಪ್ರಶ್ನೆ ಕೇಳಿದ್ರು. ಬಂದ ಪರಮೇಶಿ. ಜಪ್ತಿ ಅಂತ ಬಂದ್ರೇನು ಮಾಡ್ತಾರೆ? ಲೆಕ್ಕ ನೋಡ್ತಾರೆ, ಆಸ್ತಿನ ಪಂಚನಾಮೆ ಮಾಡ್ತಾರೆ, ಕಾಸು ಎಷ್ಟಿದೆ, ಆಸ್ತಿ ಎಷ್ಟಿದೆ, ಒಡವೆ ಎಷ್ಟಿದೆ ಲೆಕ್ಕ ಹಾಕ್ತಾರೆ. ಹಾಕಿ ಲೆಕ್ಕದಲ್ಲಿರೋದು ಬಿಡ್ತಾರೆ, ಮಿಕ್ಕಿದ್ದನ್ನು ಮುಟ್ಗೋಲು ಹಾಕ್ಕೋತಾರೆ. ಪೂರ್ತ ಹೋಗೇ ಬಿಡ್ತದ? ಇಲ್ಲ, ಟ್ಯಾಕ್ಸ್ ಇಟ್ಕೊಳ್ತಾರೆ, ಬಡ್ಡಿ ನೆಪದಲ್ಲಿ ಅಂತ ಮಾಡಿ ಅದನ್ನು ಕಟ್ಟಿಸ್ಕೋತಾರೆ. ಕಟ್ಟಿಸ್ಕೊಂಡು ಮಿಕ್ಕಿದ್ದೆಲ್ಲ ವಾಪಸ್ ಬರುತ್ತಾ? ಹೌದ್ರಾ? ಸರಿ ಬಿಡು, ಹೊರಡು ಅಂದ್ರು. ಅವನು ಮತ್ತಂದ, ಗೊತ್ತಿದ್ದು ತೆರಿಗೆ ಕದ್ದಿದ್ರೆ ಕದ್ದವ್ರೆ ಅಂತಂದ್ರೆ ಜೈಲು ಹಾಕ್ಬೋದಾ? ಸ್ವಾಮಿಗಳಿಗೆ ನಗು ಬಂತು. ಮಠಕ್ಕೆ ಹೆಂಗಯ್ಯ ಜೈಲು? ಮಠಕ್ಕಲ್ರ ಸ್ವಾಮಿಗಳು, ನೀವು ಇಲ್ಲಿ ನಿರ್ಧಾರ ನಿಮ್ದಲ್ವರ, ತಪ್ಪು ನೀವು ಮಾಡಿರಿ ಅಂತ ಹೇಳಿ ನಿಮ್ಗಾಗತ್ತೆ. ಸ್ವಾಮಿಗಳ ನಗು ಜೋರಾಯ್ತು. ಈಗಿರೋದು ಇನ್ನೇನು, ಅದೇ ಅಲ್ವಾ? ಮತ್ತೆ ನಕ್ಕರು. ಜೀವನದಲ್ಲಿ ಮೊದಲ ಬಾರಿ ಮನಃಪೂರ್ತಿ ನಕ್ಕರು. ಪರಮೇಶಿ ಕಣ್ಣು ಬಿಟ್ಟು ಬಾಯಲ್ಲಿ ನಿಂತೇ ಇದ್ದ. ರಾಜ್ಯದಲ್ಲೆಲ್ಲ ಸುದ್ದಿಯಾಗಿತ್ತು. ಅಮಾವಾಸ್ಯೆ ದಿನ ಬೆಳಿಗ್ಗೆ ಪೂಜೆ ಮತ್ತೆ ಮಂಗಳಾರತಿ, ಸ್ವಾಮಿಗಳು ದರ್ಬಾರಿಗೆ ಕೂರ್ತಾರೆ, ದರ್ಶನ ಕೊಡ್ತಾರೆ, ಮತ್ತೆ ಏಕಾಂತಕ್ಕೆ ಹೋಗ್ತಾರೆ. ಈ ಸರ್ತಿ ಎಷ್ಟು ತಿಂಗಳು ಅಂತ ಹೇಳಲ್ವಂತೆ. 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷನೇ ಆಗ್ಬೋದು. ಬಳಿಕ ಬಂದಾಯಿತು, ಮತ್ತೆ ಆಚೆ ಬರೋಕ್ಕಿಲ್ಲ. ಗದ್ಗೆ ಕಟ್ಟಿ ಅಂತ ಅಂದರು. ಅಂದರೆ ಕೊನೆಯ ದರ್ಶನ. ಎಲ್ಲ ಕಡೆ ಜನ ಮಠದ ಕಡೆಗೆ ಸ್ವಾಮಿ ದರ್ಶನಕ್ಕೆ ಹೊರಟಿತ್ತು ಜನಸಾಗರ. ರಾತ್ರಿ ಪರಮೇಶಿಗೆ ನಿದ್ದೆ ಹತ್ತಲಿಲ್ಲ. ಅದೇನೋ ಸ್ವಾಮಿಗಳು ಮಾತು ಸ್ವಾಭಾವಿಕ ಅನ್ನಿಸ್ತಿಲ್ಲ. ಹಾಗೆ ನೋಡಿದ್ರೆ ಸ್ವಾಮಿ ನಕ್ಕಿದ್ದೇ ಅವನು ಕಂಡಿರಲಿಲ್ಲ. ಯಾವತ್ತೂ ನಿರ್ಭಾವಕ ಮುಖ, ಅಳುವಿಲ್ಲ, ಕೋಪವಿಲ್ಲ, ನಗು ಇಲ್ಲ. ಇವತ್ತು ಅಟ್ಟಹಾಸದಲ್ಲಿ ನಕ್ಕಿದ್ದು ಸ್ವಾಭಾವಿಕ ಅನ್ನಿಸ್ತಿಲ್ಲ. ನಿದ್ದೆ ಹತ್ತಿಲ್ಲ. 3ಕ್ಕೆ ಎದ್ದು ಸ್ನಾನ ಮಾಡ್ದ. ಸ್ವಾಮಿಗಳು 4ಕ್ಕೆ ಎದ್ದು ಪೂಜೆ ಹೊರಟು ಬಿಡ್ತಾರೆ. ಕಾರ್ಯಕ್ರಮ ಮುಗಿಸಿ ಏಕಾಂತಕ್ಕೆ ಹೊರಟ್ರೆ ಮತ್ತೆ ಸಿಗಲ್ಲ. ನಗು ಸ್ವಾಭಾವಿಕ ಅಲ್ಲ. ಅದೇನದು ಕೇಳಬೇಕು. ಮಠಕ್ಕೆ ಧಾವಿಸ್ದ. ಮಠ ಇವನು ಬಹಳ ಪರಿಚಿತ, ಸ್ವಾಮಿಗಳಿಗೆ ಆಪ್ತ. ಎಷ್ಟೇ ಹೊತ್ತಿನಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದಿತ್ತು. ಸೀದಾ ಸ್ವಾಮಿಗಳು ಕೋಣೆಗೆ ಹೋದ. ದೇವರ ಮುಂದೆ ದೀಪ ಉರಿತಿತ್ತು.
ಆಗಷ್ಟೇ ಹಚ್ಚಿದ ಗಂಧದ ಕಡ್ಡಿ ಪರಿಮಳ ಸೂಸ್ತಿತ್ತು. ಪೀಠದಲ್ಲಿ ಗುರು ಕಾಣಲಿಲ್ಲ. ಬಚ್ಚಲ್ ಮನೇಲಿ ಇರಲಾರು, ಪೂಜೆಯಾಗಿದೆ ಅಂದರೆ ಸ್ನಾನ ಆಗಿದೆ. ಮತ್ತೆಲ್ಲಿಗೆ? ಹಿತ್ತಲು ಬಾಗಿಲು ತೆಗೆದಿತ್ತು. ಆಚೆ ಹಿತ್ತಲಿಗೆ ಬಂದ. ಅಮಾಸೆ ಕತ್ಲು. ರೂಮಲ್ಲಿ ಹಚ್ಚಿಟ್ಟ ದೇವರ ಎದುರಿಗಿನ ದೀಪದ ಬೆಳಕು ಕಿಟಕಿ ಬಾಗಿಲಿಂದ ಆಚೆಗೆ ಮಬ್ಬಾಗಿ ನಗ್ತಿತ್ತು. ನಿಂತು ನೋಡಿದವನಿಗೆ ಹಿತ್ತಲು ಮರದಲ್ಲಿ ಬಿಳಿಲು ನೇತಾಡ್ತಿದೆ ಅನ್ನಿಸ್ತು. ಇಲ್ಲ, ಆಲದ ಮರ ಅಲ್ಲ, ಅದು ಮಾವಿನ ಮರ. ಇದಕ್ಕೆ ಬಿಳಿಲಲ್ಲಿ? ಹತ್ರ ಹೋದ. ಕಂಡಿತು, ಬರೀ ಮೈಯಲ್ಲಿ ಸ್ವಾಮಿ ಕೊಂಬೆಗೆ ನೇತಾಡ್ಕೊಂಡಿದ್ರು. ಅಮಾವಾಸ್ಯೆ ದಿನ ಊರೆಲ್ಲ ಸುದ್ದಿ. ಸ್ವಾಮಿಗಳು ಕದ್ದು ಮುಚ್ಚಿ ಕೋಟ್ಯಾಂತರ ಹಣ, ಒಡವೆ, ಆಸ್ತಿ ಬಚ್ಚಿಟ್ಟಿದ್ರಂತೆ. ಮಠದ ಬಗ್ಗೆ ಲೆಕ್ಕಕ್ಕೆ ತಂದೆ ಬಚ್ಚಿಟ್ಟಿದ್ರಂತೆ. ಏಕಾಂತಕ್ಕೆ 6 ತಿಂಗಳು ಹೋಗಬೇಕು ಅಂತ ಕಂಡಾಗ ಕನಸಾಗಿ ಭಗವಂತ ಪ್ರತ್ಯಕ್ಷ ಆಗಿ ನಿಂದು ಟೈಮ್ ಮುಗೀತು ಬಾ ಅಂದಂತೆ. ಅದಕ್ಕೆ ಇವರು, ತನ್ನ ಕೋಣೆ ತುಂಬ ಹಣ, ಒಡವೆ, ಆಸ್ತಿ ಪಾಸ್ತಿ ಪತ್ರಗಳನ್ನು ತುಂಬಿದ್ದೀನಿ. ಇದು ಮಠಕ್ಕೆ ಸೇರಿದ್ದು, ಲೆಕ್ಕಕ್ಕೆ ಸೇರಿಸದೆ ಕದ್ದು ಮುಚ್ಚಿ ಗುಡ್ಡೆ ಹಾಕಿದ್ದೀನಿ. ಈಗ ಜ್ಞಾನೋದಯ ಆಗಿದೆ, ಬದುಕು ನಶ್ವರ, ಆಸ್ತಿ ಅಸ್ಥಿರ ಅನಿಸಿದೆ. ಲೆಕ್ಕಕ್ಕೆ ತಗೊಳ್ಳಿ, ಮಠಕ್ಕೆ ಲೆಕ್ಕಕ್ಕೆ ತಗೊಳ್ರಿ, ಪಾಪ ಮಾಡೀನಿ, ಪ್ರಾಯಶ್ಚಿತ್ತ ಅಂತ ನೇತಾಕೊಂಡಿದ್ದೀನಿ. ಇದಕ್ಕಾರು ಜವಾಬ್ದಾರಲ್ಲ. ಬರೆದಿಟ್ಟು ಬತ್ಲು ನೇತಾಕೊಂಡ್ರಂತೆ. ಪೊಲೀಸ್ನವ್ರು ಬಂದರು, ಸರ್ಕಾರದ ಅಧಿಕಾರಿಗಳು ಬಂದರು, ಜನಸಾಗರ ಸೇರಿದರು. ಆಸ್ತಿ ಪಾಸ್ತಿ ಎಲ್ಲ ಮಠದ ಲೆಕ್ಕಕ್ಕೆ ಸೇರಿತು. ವಾರಸುದಾರರು ಯಾರೂ ಇರಲಿಲ್ಲ. ಸದ್ಯಕ್ಕೆ ಸರ್ಕಾರವೇ ಒಬ್ಬ ಅಧಿಕಾರಿಯನ್ನು ನೇಮಿಸಿದ್ರು. ಕಚ್ಚಿದ್ರು ಸ್ವಾಮಿಗಳು, ಬಲವಾಗೇ ಕಚ್ಚಿದ್ರು. ಇವರುಗಳು ದೋಚಿ ಗುಡ್ಡೆ ಹಾಕಿದ್ದೆಲ್ಲ ಮಠದ ಪಕ್ಕಕ್ಕೆ ಸೇರಿತ್ತು. ಕಚ್ಚಿ ಇವರು ಕೊಲ್ಲೋಕು ಮೊದಲೇ ನೇತಾಕೊಂಡ್ರು. ಬಡ್ಕೋತಿದ್ರು ಪಾಪ ಟ್ರಸ್ಟ್ಗಳು ದುಃಖದಲ್ಲಿ. ಟ್ರಸ್ಟ್ಗಳ ಸಭೆ ಸೇರಿದ್ರು, ದುಃಖದಲ್ಲಿ ಜರ್ಜಿತರವಾಗಿದ್ರು. ಆಸ್ತಿ ಹೋಯ್ತು ಅಂತ ಬಡ್ಕೋತಿದ್ರು. ಭಕ್ತಿ ಅಂತ ಜನ ಅಂದ್ಕೊಂಡ್ರು. ಆಸ್ತಿ ಹೋಯ್ತು ಅಂತ ಮಠ ಬಿಟ್ಟರೆ ಅಧಿಕಾರವೂ ಹೋಗುತ್ತೆ ಚರ್ಚಿಸಿ ಟರಾವ್ ಪಾಸ್ ಮಾಡಿದ್ರು. ಗೊತ್ತೋ ಗೊತ್ತಿಲ್ಲದೇನೋ ಮಠದ ಸ್ವಾಮಿಗಳು ತಪ್ಪು ಮಾಡಿದ್ದಾರೆ, ಹಂಗಂತ ಮಠದ ಮರ್ವಾದೆ ಕಳಿಬಾರ್ದು, ಪೀಠದ ಯೋಗ್ಯತೆಗೆ ತಕ್ಕಂತೆ ಕ್ರಿಯಾಕರ್ಮಗಳನ್ನು ಮುಗಿಸಿ ಸಮಾಧಿ ಕಟ್ಟಿಸ್ಬೇಕು. ಹಂಗೆ ಆಯಿತು. ಇನ್ನೊಂದು ಟರಾವ್ ಪಾಸ್ ಆಯಿತು. ಸದ್ಯಕ್ಕೆ ಸರ್ಕಾರದ ಅಧಿಕಾರಿ ಮಠದ ಉಸ್ತುವಾರಿಗೆ ಕುಂತವ್ರೆ. ಧರ್ಮ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ. ಹಂಗಾಗಿ ಭಕ್ತರೆಲ್ಲ ಸೇರಿ ಮತ್ತೊಬ್ಬ ಯೋಗ್ಯನ ಪೀಠ ಕೂರಿಸ್ಬೇಕು. ವಾರದಲ್ಲಿ ಅದು ಆಯಿತು. ಪೇಪರ್ನಲ್ಲಿ ಸುದ್ದಿ. ಸ್ವಾಮಿಗಳ ಸೇವೆಯನ್ನು ಗಮನಿಸಿ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿದೆ. ಅವರಿದ್ದಾಗಲೇ ನಿರ್ಧಾರ ಆಗಿತ್ತಂತೆ. ಪ್ರಕಟಿಸುವಷ್ಟರಲ್ಲಿ ತೀರಿ ಹೋಗಿದ್ರು. ಹಾಗಾಗಿ ಪ್ರಶಸ್ತಿ ಮರಣೋತ್ತರ ಕೊಡ್ತಾರೆ. ಪರಮೇಶಿ ಪಾಪ ಪೆಚ್ಚಾಡ್ಕೊಂಡ. ಆದಾಯ ತೆರಿಗೆ ಇಲಾಖೆಯ ಮಠದ ಕಟ್ಟ ಓಡಾಡಿದ್ದಿಟ ಸ್ವಾಮಿಗಳಿಗೆ ಪದ್ಮಭೂಷಣ ಕೊಡಬೇಕು, ಕಡತಗಳಲ್ಲಿ ಸಮಸ್ಯೆ ಏನಿಲ್ಲ ಅನ್ನೋದನ್ನು ದಾಖಲಿಸೋದಕ್ಕೆ ಇವನು ಪಾಪ ಜಪ್ತಿಗಿರ್ಬೇಕು ಅಂತ ತಪ್ಪು ತಿಳ್ಕೊಂಡು ಸುದ್ದಿ ಮುಟ್ಟಿಸಿದ್ದ. ಕದ್ದು ಕೂಡಿಟ್ಟು ಕಾಸು ಟ್ರಸ್ಟಿಗಳು ಕಳ್ಕೊಂಡ್ರು. ಗೊತ್ತೋ ಗೊತ್ತಿಲ್ಲದೇನೋ ಕಾದ ಪಾಪಕ್ಕೆ ಸ್ವಾಮಿಗಳಿಗೆ ಮೋಕ್ಷ. ಸರ್ಕಾರ ಸೇವೆಯನ್ನ ಧರ್ಮನ ಗುರುತಿಸಿ ಪದ್ಮಭೂಷಣ ಕೊಟ್ಟಿತ್ತು. ಮುಚ್ಚಿಟ್ಟ ಪಾಪ ಮೋಕ್ಷಕ್ಕೆ ದಬ್ಬಿತ್ತು. ಪ್ರಪಂಚ ಅದಕ್ಕೆ ಅರ್ಥವಾದ ಕಂಡ ಸತ್ಯದ ಮೇಲೆ ಪ್ರತಿಕ್ರಿಯಿಸುತ್ತೆ. ನಮ್ಮ ಸತ್ಯದ ಮೇಲೆ ನಾವು ಅನುಭವಿಸ್ತೀವಿ. ಹೊರಗಿಂದೆಲ್ಲಿ ಶಿಕ್ಷೆ, ಒಳಗಿಂದೆ. ಬಾಹ್ಯಕ್ಕೆ ಬಿರುದು, ಶಿಕ್ಷೆ ಆಂತರ್ಯದ್ದಲ್ವಾ? ಧನ್ಯವಾದ.